ಪಶ್ಚಿಮ ಬಂಗಾಳದ ಚುನಾವಣೆ ಹತ್ತಿರವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳು ಅಲ್ಲಿ ಕಲ್ಲಿದ್ದಲು ಹಗರಣದ ತನಿಖೆಗೆ ಮುಂದಾಗಿದ್ರು ಅನ್ನುವಂಥದ್ದು ಇಲ್ಲಿರುವ ಬಹಳ ಪ್ರಮುಖವಾದಂತಹ ವಿಚಾರ. ಇಡಿ ಅಧಿಕಾರಿಗಳು ಯಾವಾಗ ದಾಳಿ ಮಾಡಿದ್ರು, ದೀದಿ ಸರ್ಕಾರ ಈ ಹಗರಣಕ್ಕೆ ಸಂಬಂಧಿಸಿದ ಫೈಲ್ಗಳನ್ನು ಕಳ್ಳತನ ಮಾಡಿದೆ ಅನ್ನುವಂಥ ಆರೋಪವನ್ನು ಇಡಿ ಮಾಡ್ತಾ ಇದೆ. ದೀದಿ ಸರ್ಕಾರದ ವಿರುದ್ಧ ಇಡಿ ಅಧಿಕಾರಿಗಳು ಈಗಾಗಲೇ ಸಲ್ಲಿಸಿರ್ತಕ್ಕಂತಹ ಅರ್ಜಿಯನ್ನು ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಮಮತಾ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಅದು ಮೀರಬಾರ್ದು ಅಂತಾನು ವಾರ್ನಿಂಗ್. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರ ಮತ್ತು ಜಾರಿ ನಿರ್ದೇಶನಾಲಯದ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಬಂಗಾಳದಲ್ಲಿ ನಡೆದಿದೆ ಎನ್ನಲಾದ ಸಾವಿರಾರು ಕೋಟಿ ಕಲ್ಲಿದ್ದಲು ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿತ್ತು. ಜನವರಿ 8ರಂದು ಸಾಲ್ಟ್ ಲೇಕ್ನಲ್ಲಿರುವ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಕಚೇರಿ ಮತ್ತು ಅದರ ನಿರ್ದೇಶಕ ಪ್ರತೀಕ್ ಜೈನ್ ಮೇಲೆ ಇಡಿ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸ್ಥಳಕ್ಕೆ ಬಂದು ಕಡತಗಳನ್ನು ವಶಕ್ಕೆ ಪಡೆದಿದ್ರು. ಇದನ್ನ ಪ್ರಶ್ನಿಸಿದ ಇಡಿ ಅಧಿಕಾರಿಗಳು ಜನವರಿ 9ರಂದು ಕೋಲ್ಕತ್ತಾ ಹೈಕೋರ್ಟ್ಗೆ ಹೋಗಿದ್ರು. ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಿದ್ದಾಗಲೇ ರಾಜಕೀಯ ಗದ್ದಲ ನಡೆದಿತ್ತು. ಆಗ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ವಿರುದ್ಧದ ಇಡಿ ತನಿಖೆಗೆ ಮಮತಾ ಬ್ಯಾನರ್ಜಿ ಮತ್ತು ಪಶ್ಚಿಮ ಬಂಗಾಳದ ಅಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆ ಅಂತ ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಮಿಶ್ರಾ ಮತ್ತು ವಿಪುಲ್ ಪಂಚೋಲಿ ಅವರ ಪೀಠ ದೀದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಈ ನೆಲದ ಕಾನೂನಿನ ಪಾಲನೆ ಎಲ್ಲರೂ ಪಾಲಿಸಬೇಕು. ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಡಬೇಕು. ಅದನ್ನ ಬಿಟ್ಟು ಅಪರಾಧಿಗಳಿಗೆ ರಕ್ಷಣೆ ನೀಡುವುದು ಸರಿಯಲ್ಲ. ಹೈಕೋರ್ಟ್ ಒಳಗೆ ಅವ್ಯವಸ್ಥೆ ಆಗತ್ತೆ ಅಂದ್ರೆ ಏನರ್ಥ? ಬಂಗಾಳದಲ್ಲಿ ನಡೆದ ಇಡಿ ದಾಳಿ ರಾಜಕೀಯ ಪ್ರೇರಿತ. ಹಾಗಾಗಿ ಈ ಘಟನೆ ನಡೆದು ಹೋಗಿದೆ. ಕೆಲವೊಮ್ಮೆ ಭಾವನೆಗಳು ಹದ್ದು ಮೀರುತ್ತವೆ. ಜನವರಿ 9ರಂದು ನಡೆದ ಘಟನೆ ದುರದೃಷ್ಟಕರ. ಭಾವನೆಗಳು ಪದೇ ಪದೇ ಹದ್ದು ಮೀರಬಾರದು. ಕೋರ್ಟ್ ಇದೆ, ಕಾನೂನಿದೆ, ಅದನ್ನ ಪಾಲಿಸಬೇಕು. ಆದ್ರೆ ಇಲ್ಲಿ ಅದ್ಯಾವುದು ನಡೆದಂತೆ ಕಾಣಿಸುತ್ತಿಲ್ಲ. ಹೈಕೋರ್ಟ್ ಅನ್ನೇ ಜಂತರ ಮಂತರ ಮಾಡಿದ್ರೆ ಏನರ್ಥ? ನ್ಯಾಯಾಲಯದಲ್ಲೇ ಗುಂಪುಗಾರಿಕೆ ಮಾಡಲಾಗಿದೆ. ಪೊಲೀಸ್ ಭದ್ರತಾ ವೈಫಲ್ಯಗಳು ಎದ್ದು ಕಾಣುತ್ತಿದೆ. ಇಡಿ ಅಧಿಕಾರಿಗಳ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಡಿಜಿಪಿ ಸೇರಿ ಉನ್ನತ ಅಧಿಕಾರಿಗಳ ಅಮಾನತು ಆಗಬೇಕು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಬೇಕಿದೆ. ಇಲ್ಲವಾದ್ರೆ ಇದು ಕಾನೂನು ಬಾಹಿರ ಅಂತಾಗತ್ತೆ. ಇಡಿ ತನಿಖೆಗೆ ಅಡ್ಡಿಪಡಿಸಿರುವುದು ತುಂಬಾ ಗಂಭೀರ. ದಾಳಿ ವೇಳೆಯ ಸಿಸಿಟಿವಿ ದೃಶ್ಯಗಳನ್ನ ಸಂರಕ್ಷಣೆ ಮಾಡಬೇಕು. ಇಡಿ ಮೇಲಿರುವ ಎಫ್ಐಆರ್ ವಜಾ ಮಾಡಲು ಆದೇಶಿಸಲಾಗಿದೆ. ಘಟನೆ ಬಗ್ಗೆ ಸರ್ಕಾರ ಪೊಲೀಸ್ ಇಲಾಖೆ ವರದಿ ಸಲ್ಲಿಸಲಿ. ಹೀಗೆ ದೀದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಫೆಬ್ರವರಿ 3ಕ್ಕೆ ವಿಚಾರಣೆ ನಡೆಸೋದಾಗಿ ಹೇಳಿದೆ. ಆದ್ರೆ 2024ರ ಪ್ರಕರಣದಲ್ಲಿ ಇಷ್ಟು ದಿನ ಇಡಿ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ರ ಅನ್ನೋದು ದೀದಿ ಪರ ವಕೀಲರ ಪ್ರಶ್ನೆ. Evidence which has been taken by in this statement is 21st February 2024. Thereafter he was sleeping altogether. Now when the election is forthcoming, then he was jumping upon. ED is jumping upon. That is also the question now. 2 weeks का अंदर एफिडेविट देने के लिए बोला है. 3rd February मैटर विल कम ಫಾರ್ ಹಿಯರಿಂಗ್. इसका ಹಿಯರಿಂಗ್ में आएंगे. ಪಶ್ಚಿಮ ಬಂಗಾಳದಲ್ಲಿ 2ರಿಂದ 3 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವರ್ಸಸ್ ಬಿಜೆಪಿಯ ಸಮರ ತಾರಕಕ್ಕೇರಿದೆ. ರಾಜಕೀಯ ಮತ್ತು ಚುನಾವಣಾ ಸಮರದ ಮಧ್ಯೆ ಜನವರಿ 8ರಂದು ಜಾರಿ ನಿರ್ದೇಶನಾಲಯ ಕೋಲ್ಕತ್ತಾದಲ್ಲಿ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದಾಳಿ ಮಾಡಿತ್ತು. ಅದೇ ದಿನ ಬೆಂಬಲಿಗರ ಜೊತೆ ಬಂದಿದ್ದ ಸಿಎಂ ಮಮತಾ ಬ್ಯಾನರ್ಜಿ ಐಪ್ಯಾಕ್ ಸಂಸ್ಥೆಯ ಮೇಲಿನ ಇಡಿ ದಾಳಿಗೆ ಅಡ್ಡಿಪಡಿಸಿದ್ರು. ಇಡಿ ವಶಕ್ಕೆ ಪಡೆಯಲು ಸಜ್ಜಾಗಿದ್ದ ಹಗರಣದ ಫೈಲ್ಗಳನ್ನ ಮಮತಾ ಬ್ಯಾನರ್ಜಿ ಆಪ್ತರು ಕಿತ್ಕೊಂಡು ಅದನ್ನ ದೀದಿ ಕೈಗೆ ಕೊಟ್ಟಿದ್ರು. ಅದೇ ಫೈಲ್ಗಳನ್ನ ಕೈಯಲ್ಲಿ ಹಿಡ್ಕೊಂಡೇ ಅವತ್ತು ಮಮತಾ ಬ್ಯಾನರ್ಜಿ ಮಾತನಾಡಿದ್ರು. ಕೇಂದ್ರ ಸರ್ಕಾರದ ಪ್ರಭಾವಿ ಸಚಿವರು ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಅದಕ್ಕೆ ಇಡಿ ದಾಳಿ ಮಾಡಿಸಿ ಅವರ ಹೆಸರನ್ನ ತೆಗೆಸಲು ಹೊರಟಿದ್ದಾರೆ ಅಂತಾನೂ ಆರೋಪಿಸಿದ್ರು. ಇದನ್ನ ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಕೋಲ್ಕತ್ತಾ ಹೈಕೋರ್ಟ್ ಮೊರೆ ಹೋಗಿದ್ರು. ಕೋಲ್ಕತ್ತಾ ಹೈಕೋರ್ಟ್ ಒಳಗೂ ದೊಡ್ಡ ಗಲಾಟೆ ನಡೆದಿತ್ತು. ಈಗ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದು ನಿಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.